ಆದರೆ ಬ್ಯಾಂಕ್ಗಳಿಗೆ ಹೋದರೆ ನೀವು ಅನಿವಾರ್ಯ, ನೀವು ಕನ್ನಡ ಪರ ಸಂಘಟನೆ ಅಧ್ಯಕ್ಷರು, ನೀವು ಕನ್ನಡಾಂಬೇನೋ ನಾನು ಏನೋ, ಆದರೆ ನಾನು ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಮಾತಾಡಲೇಬೇಕು ಅಂತ ಒಂದು ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇದೆ. ಕೇಂದ್ರಕ್ಕೆ ಸಂಬಂಧಪಟ್ಟಂತ ಸಂಸ್ಥೆಗಳಲ್ಲಿ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಅವ್ರಿಗೆ ವರ್ಗಾವಣೆ ಮಾಡ್ತಾರೆ. ಆದ್ರೆ ಅಲ್ಲೊಂದು ಕಾನೂನು ಇದೆ, ಅವ್ರು ಯಾವುದೇ ರಾಜ್ಯಕ್ಕೆ ಬರಬೇಕಾದ್ರೆ 3 ತಿಂಗಳೊಳಗೆ ಅವ್ರ ಭಾಷೆ ಕಲ್ತ್ಕೊಂಡ್ ಬರಬೇಕು ಅಂತ. ಆದರೆ ಅದಿಲ್ಲಿ ಪಾಲನೆ ಆಗಲ್ಲ. ಇಲ್ಲಿ ಸರ್ಕಾರ ಏನು ಮಾಡಬೇಕು, ಹೊರ ರಾಜ್ಯದಿಂದ ಯಾರೇ ಬರಲಿ ತಾತ್ಕಾಲಿಕ ಏನು ಕೆಳ ಹಂತದ ಕೆಲವು ಪದಗಳು ಕನ್ನಡ ಪದಗಳನ್ನ ಕಲಿಸೋಕ್ಕೆ ಸರ್ಕಾರ ಒಂದು ಕಾನೂನು ಮಾಡ್ಕೊಬೇಕು. ಕರ್ನಾಟಕದ ವಿದ್ಯಾರ್ಥಿಗಳು ನೀವು ಇಂಗ್ಲೀಷ್ ಕಲ್ತ್ಬಿಡಿ, ನೀವು ಕನ್ನಡ ಗೊತ್ತಿದ್ರು ಕನ್ನಡ ಮಾತಾಡಲ್ಲ. ಮಾಧ್ಯಮದ ಮುಂದೆ ಕೂತಾಗಿರ್ಬೋದು, ಸಾರ್ವಜನಿಕವಾಗಿರ್ಬೋದು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಇಂಗ್ಲೀಷಲ್ಲಿ ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ನಾನು ದೊಡ್ಡವರು, ನಾನು ತುಂಬಾ ವಿದ್ಯಾವಂತರು ಈ ಭಾವನೆ ಬರುತ್ತೆ ಅಂತ ಅದು ತುಂಬಾ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ನಾವ್ ಹೇಳ್ತಾ ಇರೋದು ಇಷ್ಟೇ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ, ಕನ್ನಡ ಭಾಷೆಗೆ ಆದ್ಯತೆ ಕೊಡಿ, ಕನ್ನಡವನ್ನ ಕಲ್ಸೋ ಕೆಲಸ ಮಾಡಿ ಅಂತ ನಾವ್ ಇವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇನ್ನೊಂದು ಪ್ರಮುಖವಾಗಿರುವಂಥ ವಿಚಾರ ಉದ್ಯೋಗದಲ್ಲಿ ನಾವು ನೋಡ್ತಾ ಇರ್ತೀವಿ, ನೀವು ಯಾವುದೇ ಬ್ಯಾಂಕ್ಗಳಿಗೆ ಹೋಗಿ ಹೋರಾಟಗಳು ಸಿಕ್ಕಾಪಟ್ಟೆ ನಡೀತಾ ಇದೆ ಮುಂಚೆದಲ್ಲೂ ಕೂಡ. ಆದರೆ ಬ್ಯಾಂಕ್ಗಳಿಗೆ ಹೋದರೆ ನೀವು ಅನಿವಾರ್ಯ, ನೀವು ಕನ್ನಡ ಪರ ಸಂಘಟನೆ ಅಧ್ಯಕ್ಷರು, ನೀವು ಕನ್ನಡಾಂಬೇನೋ ನಾನು ಏನೋ, ಆದರೆ ನಾನು ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಮಾತಾಡಲೇಬೇಕು ಅಂತ ಒಂದು ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇದೆ. ಎಷ್ಟೇ ಹೋರಾಟ ನಡೆದ್ರು ಕೂಡ ಬದಲಾವಣೆ ಆಗ್ತಾ ಇಲ್ಲ. ಯಾಕೆ ಹಾಗಾದರೆ ನಮ್ಮಲ್ಲಿ ಆ ಉದ್ಯೋಗವನ್ನು ಪಡೆಯುವಂಥ ಅಂದರೆ ಅರ್ಹತೆ ಇಲ್ದಿರೋಂಥವ್ರು ಇದ್ದಾರೆ. ಹಾಗಾದರೆ ಅರ್ಹತೆ ಯಾರಿಗೂ ಇಲ್ವಾ? ಯಾಕೆ ಸರ್ಕಾರ ಆ ನಿಟ್ಟಿನಲ್ಲಿ ಬದಲಾವಣೆಗಳನ್ನು ತರ್ತಾ ಇಲ್ಲ? ಇಲ್ಲಿ ಏನಾಗುತ್ತೆ ಅಂದರೆ ಕೇಂದ್ರ ವಲಯಕ್ಕೆ ಸಂಬಂಧಪಟ್ಟ ಉದ್ಯೋಗಗಳಲ್ಲಿ ಈಗೇನು ಬ್ಯಾಂಕ್ ಇರ್ಬೋದು, ಪೋಸ್ಟ್ ಆಫೀಸ್ಗಳಿರ್ಬೋದು, ರೈಲ್ವೆ ಇಲಾಖೆ ಇರ್ಬೋದು, ಈ ಥರ ಕೇಂದ್ರಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳಲ್ಲಿ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಅವ್ರಿಗೆ ವರ್ಗಾವಣೆ ಮಾಡ್ತಾರೆ. ಆದರೆ ಅಲ್ಲೊಂದು ಕಾನೂನು ಇದೆ, ಅವ್ರು ಯಾವುದೇ ರಾಜ್ಯಕ್ಕೆ ಬರಬೇಕಾದ್ರೆ 3 ತಿಂಗಳೊಳಗೆ ಅವ್ರ ಭಾಷೆ ಕಲ್ತ್ಕೊಂಡ್ ಬರಬೇಕು ಅಂತ. ಆದರೆ ಅದಿಲ್ಲಿ ಪಾಲನೆ ಆಗಲ್ಲ. ಈಗ ಬಂದಂಥವ್ರಿಗೆ ನಾವೇನು ಮಾಡ್ತೀವಿ, ಪಾಪ ಅವ್ರಿಗೆ ಭಾಷೆ ಬರಲ್ಲ ಅಂತ ಹಿಂದಿಲಿ ನಾವೇ ಮಾತಾಡ್ಸಕ್ ಹೋಗ್ತೀವಿ. ನಮಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಏನೋ ಹೇಳಕ್ ಹೋಗ್ತೀವಿ. ಅವ್ರಿಗೆ ಕನ್ನಡ ಹೇಳ್ಕೊಡ. ಇಲ್ಲಿ ಸರ್ಕಾರ ಏನ್ ಮಾಡ್ಬೇಕು, ಹೊರ ರಾಜ್ಯದಿಂದ ಯಾರೇ ಬರ್ಲಿ, ಹೊರ ದೇಶದಿಂದ ಯಾರೇ ಬರ್ಲಿ, ನಮ್ಮ ಕರ್ನಾಟಕದಲ್ಲಿ ವಾಸ ಮಾಡ್ತಾರೆ ಅಂದಾಗ ಅವ್ರಿಗೆ ಏನು ತಾತ್ಕಾಲಿಕ ಏನು ಕೆಳ ಹಂತದ ಕೆಲವು ಪದಗಳು ಕನ್ನಡ ಪದಗಳನ್ನ ಕಲಿಸೋಕ್ಕೆ ಸರ್ಕಾರ ಒಂದು ಕಾನೂನು ಮಾಡ್ಕೊಬೇಕು. ಅವ್ರು ಬಂದವ್ರಿಗೆ ಬನ್ನಿ ಕೂತ್ಕೊಳ್ಳಿ, ಏನಾಗಬೇಕು, ಏನು ಕೆಲಸ ಮಾಡಿಕೊಡ್ಬೇಕು, ಆ ಥರದ್ದಾದ್ರೂ ಭಾಷೆನ ಕಲಿಸುವಂಥ ಕೆಲಸ ಮಾಡಬೇಕು. ಇವತ್ತು ನೀವೊಂದು ಮಾಧ್ಯಮದಲ್ಲಿ ನೋಡಿದ್ದೀರಾ ಅನ್ಸುತ್ತೆ, ಕೇರಳದಿಂದ ಒಬ್ಬರು ಮಹಿಳೆ ಬರ್ತಾರೆ, ಅವರು ಮಾತೃಭಾಷೆ ಮಲಯಾಳಿ, ಇಲ್ಲಿಗೆ ಶಿಕ್ಷಕಿಯಾಗಿ ಬರ್ತಾರೆ, ಕನ್ನಡ ಕಲಿತಾರೆ, ಕನ್ನಡ ಶಿಕ್ಷಣ ಕಲಿತು ಎಷ್ಟೋ ಜನಕ್ಕೆ ಕನ್ನಡ ಕಲಿಸಿದ್ದಾರೆ ಅವರು. ಆ ಥರ ಇರೋರು ತುಂಬ ಕಡಿಮೆ. ನಮ್ಮಲ್ಲಿ ಏನಾಗುತ್ತೆ, ಈಗ ನಮ್ಮ ವಿದ್ಯಾರ್ಥಿಗಳು ಏನು ಕರ್ನಾಟಕದ ವಿದ್ಯಾರ್ಥಿಗಳು ನೀವು ಇಂಗ್ಲೀಷ್ ಕಲ್ತ್ಬಿಡಿ, ನೀವು ಕನ್ನಡ ಗೊತ್ತಿದ್ರು ಕನ್ನಡ ಮಾತಾಡಲ್ಲ. ಮಾಧ್ಯಮದ ಮುಂದೆ ಕೂತಾಗಿರ್ಬೋದು, ಸಾರ್ವಜನಿಕವಾಗಿರ್ಬೋದು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಇಂಗ್ಲೀಷಲ್ಲಿ ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ನಾನು ದೊಡ್ಡವರು, ನಾನು ತುಂಬಾ ವಿದ್ಯಾವಂತರು ಈ ಭಾವನೆ ಬರುತ್ತೆ ಅಂತ ಅದು ತುಂಬಾ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಅವ್ರು ಮಾತಾಡೋದೇ ಎಲ್ಲಾರನ್ನೂ ಯಾರನ್ನೇ ಮಾತಾಡಿಸ್ಲಿ ಹಿಂದಿ ಇಂಗ್ಲೀಷಲ್ಲಿ ಮಾತಾಡ್ಸೋದು. ಅಂದ್ರೆ ಎಲ್ಲ ಒಂದ್ ಕಡೆ ಭಾಷೆ ಮೇಲೆ ಅಭಿಮಾನ ಇರಬೇಕು. ಭಾಷೆ ಎಲ್ಲಿ ಬೇಕಲ್ಲಿ ಬಳಸ್ಬೇಕು. ಈ ಕರ್ನಾಟಕದಿಂದ ಆಚೆ ಹೋಗ್ತೀವಿ, ಅಲ್ಲಿ ಭಾಷೆ ಬೇರೆ, ಕನ್ನಡ ಭಾಷೆ ಬರಲ್ಲ, ಅವಾಗ ಬೇರೆ ಭಾಷೆ ಬಳಸಿ, ನಿಮಗೆ ಬರೋಂಥ ಭಾಷೆ ಬಳಸಿ. ಕರ್ನಾಟಕದಲ್ಲಿದ್ದ ಕನ್ನಡ ಭಾಷೆ ಬಳಸಕ್ಕೆ ಪ್ರತಿಯೊಬ್ಬ ಹೋರಾಟಗಾರ ಕೇಳ್ತಿರೋದು ಇದು ಒಂದೇ ಮೇಡಮ್, ಇದು ಬಿಟ್ರೆ ಬೇರೆ ಏನೂ ಕೇಳ್ತಾ ಇಲ್ಲ. ಆದ್ರೆ ತಿಳ್ಕೊಳೋ ರೀತಿ ಬೇರೆ ತಿಳ್ಕೊಂತಾರೆ. ಕನ್ನಡದ ಹೋರಾಟಗಾರಿಗೆ ಇಲ್ಲಿ ಬೇರೆಯವ್ರು ಬಂದು ವಾಸ ಮಾಡಕ್ ಇಷ್ಟ ಇಲ್ವಾ, ಇವರು ಹಿಂಗೆ ಕಲ್ಲು ಹೊಡಿತಾರೆ, ಒಳ್ಳೊಳ್ಳೆ ಉದ್ಯಮಗಳು ಬರಲ್ಲ. ನಾವು ಯಾವತ್ತೂ ಯಾವುದೇ ಉದ್ಯಮಗಳಿಗೆ ತೊಂದರೆ ಕೊಟ್ಟಿಲ್ಲ, ಯಾರಿಗೆ ಹೂಡಿಕೆದಾರರಿಗೆ ತೊಂದರೆ ಕೊಟ್ಟಿಲ್ಲ, ಹೊರದ ರಾಜ್ಯದಿಂದ ಬಂದಂಥ ಜನಗಳಿಗೆ ತೊಂದರೆ ಕೊಟ್ಟಿಲ್ಲ. ನಾವು ಹೇಳ್ತಾ ಇರೋದು ಇಷ್ಟೇ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ, ಕನ್ನಡ ಭಾಷೆಗೆ ಆದ್ಯತೆ ಕೊಡಿ, ಕನ್ನಡವನ್ನ ಕಲ್ಸೋ ಕೆಲಸ ಮಾಡಿ ಅಂತ ನಾವು ಇವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇವ್ರೇನ್ ಮಾಡ್ತಾರೆ, ಈ ತರ ಕನ್ನಡದ ಹೋರಾಟಗಾರರ ಮೇಲೆ ವ್ಯವಸ್ಥೆನ ಬಿಟ್ಟು ಬಳಸಿ ನಮ್ಮನ್ನ ಕೆಟ್ಟವ್ರು ಮಾಡ್ತಾ ಇದ್ದಾರೆ. ಆಗ್ತಾ ಇರೋದು ಇಷ್ಟೇ, ಇದು ಬಿಟ್ರೆ ಬೇರೆ ಏನೂ ಇಲ್ಲ. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂದ್ರೆ ಮೈಷಿ ವರದಿ ಜಾರಿ ಆಗ್ಬೇಕು ಅಂತ ಹೋರಾಟ ಮಾಡ್ಕೊಂಡ್ಬಿಟ್ಟು ದಶಕ ಕಾಲದಿಂದ ಹೋರಾಟ ನಡೀತಾ ಇದೆ. ಅವರು ಒಂದು ವರದಿ ಕೊಟ್ಟಿದ್ದಾರೆ, 60% 80% ಕನ್ನಡಿಗರಿಗೆ ಉದ್ಯೋಗ ಕೊಡಿ ಕರ್ನಾಟಕದಲ್ಲಿ, ಮಿಕ್ಕಿದ್ದು ಹೊರಗಡೆ ಕೊಡಿ. ಇದು ಮದ್ರಾಸ್ ಪ್ರಾಂತ ಇತ್ತಲ್ಲ, ಅವಾಗ ಈ HCL ಅವಾಗೆಲ್ಲ ಬಂತಲ್ಲ, ಅವಾಗೆಲ್ಲ ಮದ್ರಾಸು ಅಲ್ಲಿಂದ ಜನ ಕರ್ಕೊಂಡ್ಬಂದ್ಬಿಟ್ರು. ರೈಲ್ವೆ ಇದು ಬಂದಾಗ ಅಲ್ಲಿ ರೈಲ್ವೆ ಮಂತ್ರಿ ಯಾರಾಗಿರ್ತಾರೆ ಆ ರಾಜ್ಯದವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಕೆಲಸ ಇದ್ದಾಗ ಇಲ್ಲಿ ತುಂಬಿಡ್ತಾರೆ. ಈ ಏರಿಕೆಗಳು ಕಡಿಮೆ ಆಗಬೇಕು. ಅವತ್ತಿಂದ ನಮ್ಮ ಹೋರಾಟ ಇದೆ. ಮೈಷಿ ವರದಿ ಜಾರಿ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಕೇಂದ್ರದಲ್ಲಿ ಇನ್ನೂ 14 ಅಂಶಗಳು ಇದಕ್ಕೆ ತಡೆಯಾಗಿದೆ ಈ ವರದಿಗೆ. ಅದನ್ನ ನಿವಾರಣೆ ಮಾಡೋರು ಯಾರು? ಸರ್ಕಾರಗಳಿಗೆ ಆಸಕ್ತಿ ಇಲ್ಲ. ಇಲ್ಲೊಂದು ಸರ್ಕಾರ ಇರುತ್ತೆ, ಅಲ್ಲೊಂದು ಗೌರ್ಮೆಂಟ್ ಇರುತ್ತೆ, ಯಾರು ಹೋಗಿ ಮಾತಾಡಲ್ಲ. ಇದ್ರು ಇವರು ಸೀಟ್ ಉಳಿಸ್ಕೊಬೇಕು, ಅದ್ರ ಬಗ್ಗೆ ಗಮನ.
ನಾನು ಇನ್ನೆಷ್ಟು ವರ್ಷ ಇರಬೇಕು, ನಾನು ಎಷ್ಟು ವರ್ಷ ಕೂತ್ಕೊಬೇಕು, ಇದ್ರ ಯೋಚನೆ ಇರ್ತದೆ. ಬಂದಂತ ಯಾವುದೇ ಸರ್ಕಾರ ಆಗಿರ್ಲಿ, ನನ್ನ ಕಾಲಾವಧಿಯಲ್ಲಿ ನಾನು ಇಷ್ಟು ಅಭಿವೃದ್ಧಿ ಮಾಡಿದೆ, ನಾನು ಇಂಥ ಅಭಿವೃದ್ಧಿ ಕೊಟ್ಟಿದ್ದೀನಿ, ಇಲ್ಲ ಇಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀನಿ, ನನ್ನ ರಾಜ್ಯಕ್ಕೆ ಇಷ್ಟು ಆದಾಯ ತಂದಿದ್ದೀನಿ, ಯಾರಾದ್ರೂ ಒಬ್ರು ಹೇಳ್ತಾರ ನೋಡಿ ಮಾಧ್ಯಮದ ಮುಂದೆ ಕೂರ್ಸಿ ಕೇಳಿ? ಯಾರು ಹೇಳಲ್ಲ, ಯಾರು ಹೇಳಲ್ಲ. ಎಲ್ಲ ಪೇಪರಲ್ಲಿ ನಾನು ಅದು ಇದು ಅಂತ ಹೇಳ್ತಾರೆ ಹೊರತು ಮಾಡಿರೋದನ್ನ ಯಾರು ತೋರ್ಸಲ್ಲ. ನೀವು ಹೇಳೋ ಪ್ರಕಾರ ಎಷ್ಟೇ ಹೋರಾಟಗಳನ್ನ ಮಾಡಿದ್ರು ಕೂಡ ಅದು ಸರ್ಕಾರ ಮಟ್ಟದಿಂದ ಬದಲಾವಣೆ ಆದ್ರೆ ಮಾತ್ರ ಸಾಧ್ಯ ಅಂತ. ಖಂಡಿತವಾಗ್ಲು. ಈಗ ಹೋರಾಟಗಾರ ಅಂಬೇಡ್ಕರ್ ಯಾಕೆ ಹೇಳ್ತಾ ಇದ್ರು, ಹೋರಾಟ ಜೊತೆ ಅಧಿಕಾರ ಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇದ್ರು ಅವರು. ಹೋರಾಟದ ಜೊತೆಗೆ ಅಧಿಕಾರ ಇದ್ದಾಗ ಮಾತ್ರ ಬದಲಾವಣೆ ಮಾಡಕ್ ಸಾಧ್ಯ ಅಂತ. ನಾವು ಬರೀ ಹೋರಾಟ ಮಾಡ್ಬೋದು, ಬದಲಾವಣೆ ಯಾರು ಮಾಡೋದು? ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಬದಲಾವಣೆ ಮಾಡೋದು. ಈಗ ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಕನ್ನಡ ಪ್ರಾಧಿಕಾರ ಅಂತ ಇದೆ, ಅದಕ್ಕೊಬ್ರು ಅಧ್ಯಕ್ಷ ಇರ್ತಾರೆ. ಪ್ರತಿ 5 ವರ್ಷ ಯಾವುದೇ ಸರ್ಕಾರ ಬಂದ್ರು ಕನ್ನಡ ಪ್ರಾಧಿಕಾರ ಇರುತ್ತೆ, ಅದಕ್ಕೆ ಅಧ್ಯಕ್ಷ ಇರ್ತಾರೆ. ಅಧ್ಯಕ್ಷರ ಕೈಲಿ ಒಬ್ಬ ಮುಖ್ಯಮಂತ್ರಿಗೆ ಇಂಥದ್ದಾಗಬೇಕು ಚೇಂಜ್ ಮಾಡಿ ಅಂದ್ರೆ ಕೇಳ್ತಾರ ಮುಖ್ಯಮಂತ್ರಿಗಳು? ಕೇಳ್ತಾರ ಮೇಡಮ್? ಯಾವುದೇ ಕಾರಣಕ್ಕೆ ಕೇಳಲ್ಲ. ಈಗ ಪ್ರಾಧಿಕಾರದ ಅಧ್ಯಕ್ಷರು ಹೇಳ್ತಾರೆ ಇಂಥದ್ದು ಕನ್ನಡದಲ್ಲಿ ಆಗಬೇಕು, ನನ್ನ ಇದು ಆದೇಶ ಹೊರಡಿಸಿದ್ದೀನಿ ನೀವು ಮಾಡಿ ಅಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾನ? ಪ್ರಾಧಿಕಾರದ ಅಧ್ಯಕ್ಷನ ಮಾತು ಕೇಳ್ತಾರ? ಖಂಡಿತ ಕೇಳಲ್ಲ. ಮತ್ತೇನಕ್ಕೆ ಇಟ್ಕೊಂಡಿದ್ದೀರಾ ಪ್ರಾಧಿಕಾರನ? ಸುಮ್ಮನೆ ನಾಮಕಾವಸ್ಥೆಗೆ ಒಂದು ಕರೀತಾರೆ, ಒಂದು ಮೀಟಿಂಗ್ ಮಾಡ್ತೀರಾ, ಕಳಿಸ್ತೀರಾ. ಕನ್ನಡ ಸಾಹಿತ್ಯ ಪರಿಷತ್ನ ಏನಕ್ಕೆ ಇಟ್ಕೊಂಡಿದ್ದೀರಾ? ಕನ್ನಡದ ಭಾಷೆ ಬಗ್ಗೆ ಆಗ್ಲಿ, ಕನ್ನಡದ ಚಿಂತನೆಗಳಾಗ್ಲಿ, ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕ ಎಷ್ಟು ವರ್ಷ ಆಯ್ತು, ಅದಕ್ಕೆ ಕರೆಕ್ಟ್ ವ್ಯವಸ್ಥೆ ಆಗಿಲ್ಲ. ಏನ್ ಮಾಡ್ತೀರಾ?